ರಾಜಶ್ರೀ, ಅಂದು ಕಾಲೇಜಿನಲ್ಲಿ 8 ಜನರೆದುರು ನನ್ನ ಕೆನ್ನಿಗೆ ಹೊಡೆದ ಅವಮಾನ ಮಾಡಿದೆಯಲ್ಲ, ಅಂದಿನ ಸಮಯ ಇಂದು ಬಂದೊದಗಿದೆ. ಚಿಕ್ಕ ಅವಕಾಶವನ್ನು ಉಪಯೋಗ ಮಾಡಿಕೊಂಡು ನೀನು ಜೀವನವಿಡೀ ಈಗ ಕಣ್ಣೀರಿಡುವಂತೆ ಮಾಡಲು ಸನ್ನಿಧವಾಗಿ ನಿಂತಿದೆ ಈ ಕಂಡ. ಹಲೋ ಜಗದೀಶ್. ರಾಜೇಂದ್ರ, ನೀನೇನು ಊರಿಗೆ ಹೋಗಲಿಲ್ಲವೇ? ಊರಿಗೆ ಹೋಗಿ ಬಂದೆ. ರಾಜೇಂದ್ರ, ನೀನು ಈ ರೀತಿ ಕುಡಿದು ಬೀದಿ ಬೀದಿ ತಿರುಗುವುದನ್ನು ಬಿಟ್ಟು ಇನ್ನು ಮೇಲಾದರೂ ನಿಮ್ಮ ಊರಿಗೆ ಹೋಗಿ ಚೆನ್ನಾಗಿ ಜೀವನ ಮಾಡು. ನೋಡು, ನೀನು ನಿಮ್ಮ ಊರಿನಿಂದ ಕಲಿಯಲು ಬಂದಾಗ ಎಷ್ಟು ಜಾಣ ವಿದ್ಯಾರ್ಥಿ ಆಗಿದೆ. ಆದರೆ ಆ ಶ್ರೀಮಂತ ಹುಡುಗರ ಜೊತೆ ಸಂಗ ಮಾಡಿ ನಿನಗೆ ಈ ಸ್ಥಿತಿ ಬಂದೊದಗಿದೆ. ನಾನು ನಿನಗೆ ಬರೀ ಸ್ನೇಹಿತನಾಗಿ ಈ ಮಾತನ್ನು ಹೇಳುತ್ತಿಲ್ಲ, ನಿನ್ನ ಸ್ನೇಹಿತ ಅಂತ ತಿಳಿದುಕೋ. ದಯವಿಟ್ಟು ಇನ್ನು ಮೇಲಾದರೂ ಈ ನಿನ್ನ ದುಶ್ಚಟಗಳನ್ನು ಬಿಟ್ಟು ನಿಮ್ಮ ಊರಿಗೆ ಹೋಗು. ನಾನು ಊರಿಗೆ ಹೋಗುತ್ತೇನೆ ಜಗದೀಶ್, ಆದರೆ ಈಗಲ್ಲ. ಆ ರಾಜಶ್ರೀ ನನಗೆ ಮಾಡಿದ ಅವಮಾನದ ಶೇಡನ್ನು ಪ್ರತೀಕಾರ ತೆಗೆದುಕೊಂಡ ಮೇಲೆ ನಾನು ಊರಿಗೆ ಹೋಗುವುದು. 8 ಜನರೆದುರು ನನ್ನ ಕೆನ್ನಿಗೆ ಹೊಡೆದು ಅವಮಾನ ಮಾಡಿದ್ದಲ್ಲದೆ ನನ್ನನ್ನು ಕಾಲೇಜಿನಿಂದ ಸ್ವಕ್ಕಿನ ಹೆಣ್ಣಿಗೆ ಈ ರಾಜೇಂದ್ರನ ಪರಿಚಯ ಮಾಡಿಕೊಡುವುದು ಬೇಡವೇ? ಅವಳು ನಿನ್ನ ಕೆನ್ನೆಗೆ ಹೊಡೆದು ನಿನ್ನನ್ನು ಕಾಲೇಜಿನಿಂದ ಹೊರ ಹಾಕಿದಳೇನೋ ನಿಜ. ಆದರೆ ಕುಡಿದ ಮತ್ತೆ ಏರಿದ ನೀನು ಅಂದು ನಿನ್ನ ಉಡಾಳ ಸ್ನೇಹಿತರೊಡನೆ ಕಾಲೇಜ್ ಕಾಂಪೌಂಡ್ಗೆ ಬಂದು ಅವಳ ಕೈ ಹಿಡಿದು ಎಳೆದು ಅವಳ ಕೆನ್ನೆಗೆ ಮುತ್ತಿಡಲು ಹೋದದ್ದು ಮೊದಲು ನಿನ್ನ ತಪ್ಪಲ್ಲವೇ? ಅದು ನನ್ನ ತಪ್ಪಲ್ಲ. ಸೌಂದರ್ಯಾರಾಧಕಳಾದ ಪ್ರತಿಯೊಬ್ಬನನ್ನು ಆಶಿಸುವಂತಾಗ ಸೌಂದರ್ಯ ಪಡೆದಿದ್ದು ಅವಳ ತಪ್ಪ. ಏನೋ ನಿಶೆಯಲ್ಲಿ ಅವಳ ಕೆನ್ನಿಗೆ ಮುತ್ತಿಟ್ಟಿದ್ದು ಮಾತ್ರ ನಿಜ. ಅದೊಂದು ನನ್ನ ತಪ್ಪನ್ನು ಮನ್ನಿಸಿದ್ದರೆ ನನಗೆ ಈ ಸ್ಥಿತಿ ಬರುತ್ತಿದ್ದೆ ಜಗದೀಶ್, ಬರುತ್ತಿದ್ದೆ. ನೋಡು, ತುಂಬಾ ಚೆನ್ನಾಗಿ ಮಾತನಾಡ್ತೀರ ರಾಜೇಂದ್ರ. ನೋಡು, ಒಂದು ವೇಳೆ ನಮ್ಮ ಮನೆಯ ಅಕ್ಕ ತಂಗಿಯರಿಗೆ ಈ ಪರಿಸ್ಥಿತಿ ಬಂದೊದಗಿದ್ದರೆ ನಾವು ಸುಮ್ಮನೆ ಬಿಡುತ್ತಿದ್ದೆವ. ರಾಜಶ್ರೀ ಅಷ್ಟೇ ಏಕೆ, ಹಣಕ್ಕಾಗಿ ಮೈ ಮಾರಿಕೊಳ್ಳುವ ಸೂಳೆಗೂ ಕೂಡ 4 ಜನರೆದರು ನೀನು ಮುತ್ತಿಟ್ಟಿದ್ದರೆ ಅವಳು ನಿನಗೆ ರಾಜಶ್ರೀ ಮಾಡಿದ್ದನೇ ಮಾಡುತ್ತಿದ್ದಳು. ನನಗಿನ್ನು ಯಾರು ಬುದ್ಧಿವಾದ ಬೇಕಿಲ್ಲ. ನನ್ನ ಹೃದಯದಲ್ಲಿ ಹದಗೊಳ್ಳುತ್ತಿರುವುದು ಒಂದೇ ಒಂದು, ಏನದು? ಶೇಡು. ನನ್ನ ವಿದ್ಯಾರ್ಥಿ ಜೀವನವನ್ನು ಅಧೋಗತಿಗೆ ತಳ್ಳಿದ ಬಾಲೆ ಈ ರಾಜೇಂದ್ರನನ್ನು ಪರಿಚಯ ಮಾಡಿಕೊಡುವುದು ಬೇಡವೇ? ನಿನ್ನ ವಿದ್ಯಾರ್ಥಿ ಜೀವನವನ್ನು ಅಧೋಗತಿಗೆ ತಳ್ಳಿದ್ದು ಅವಳಲ್ಲ, ನೀನೇ ತಳ್ಳಿಕೊಂಡಿರುವೆ. ಆ ಉಡಾಳ ಹುಡುಗರ ಸಂಘ ಮಾಡಿ ನಿನಗೆ ಈ ಸ್ಥಿತಿ ಬಂದೊದಗಿದೆ. ನೋಡು, ಇನ್ನಿಷ್ಟಾದ ಮೇಲೂ ನಿನಗೆ ಬುದ್ಧಿ ಬಂದಿಲ್ಲ ಅಂತ ಕಾಣುತ್ತದೆ. ಪಾಪ, ಪ್ರತಿ ತಿಂಗಳು ಈಗಲೂ ಕೂಡ ನೀನು ನಿಮ್ಮ ಮನೆಯವರಿಂದ ಹಣ ತರಿಸಿಕೊಳ್ಳುತ್ತಿರುವೆ. ಪಾಪ, ನಿಮ್ಮ ಮನೆಯವರು ಅದೆಷ್ಟು ಆಸೆ ಆಕಾಂಕ್ಷೆಗಳನ್ನು ಹೊತ್ತು ನಿನಗೆ ಹಣ ಕಳಿಸುತ್ತಿರುವರೆನ್ನುವುದು ಗೊತ್ತೇ. ರಾಜೇಂದ್ರ, ನೋಡು, ಮುಂದೆ ಈ ದೇಶಕ್ಕೆ ಊರುಗೋಲಾಗಬೇಕಾದ ವಿದ್ಯಾರ್ಥಿ ಜೀವನ ಈ ರೀತಿ ಇರಬಾರದು. ಜಗದೀಶ್, ಏನು ಹಳೆ ಸ್ನೇಹಿತ ಅಂತ ಇಷ್ಟು ತನಕ ಮಾತನಾಡಲು ಅವಕಾಶ ಕೊಟ್ಟೆ. ಥ್ಯಾಂಕ್ ಯು ರಾಜೇಂದ್ರ, ಥ್ಯಾಂಕ್ ಯು. ಏನು ಹಳೆ ಸ್ನೇಹಿತ ಅಂತ ಮೇಲಾಗಿ ಅದೇ ತಾನೇ ಹೊಸದಾಗಿ ಕಾಲೇಜಿಗೆ ಬಂದಾಗ ಜಾಣ ವಿದ್ಯಾರ್ಥಿ ಅಂತ ನಿನಗೆ ಬುದ್ಧಿವಾದ ಹೇಳಿದೆ. ಹಿಂದೆ ಕೊನೆ ನಿನ್ನ ಸ್ನೇಹಕ್ಕೆ ಬರ್ತೇನೆ. ಗುಡ್ ಬಾಯ್. ಹೋಗು ಜಗದೀಶ್, ಹೋಗು. ನಾನು ನನ್ನದು ಎನ್ನುತ್ತ ಕುಳಿತರೆ ಮನ್ನಣೆ ದೊರೆಯದು ಈ ಕಲಿಯುಗದಲ್ಲಿ. ರಾಜಶ್ರೀ, ನಿನ್ನನ್ನು ನೋಡಿದ ಮಾತ್ರಕ್ಕೆ ಹುಚ್ಚು ಆಸೆಗಳೆಲ್ಲ ಎಬ್ಬಿಸುತ್ತಿರುವ ನಿನ್ನ ಸೌಂದರ್ಯ ಸವಿಯಲು ಹೊಂಚು ಹಾಕಿ ಕುಳಿತ ಈ ಹಂತಕನ ಕಣ್ಣು ತೆಪ್ಪಿಸಿ ಎಲ್ಲಿವರೆಗೆ
ಎಲ್ಲಿವರೆಗೆ ಬಾಳತ್ತೀಯ ಬಾಳ. ಏಕೋ ನಿಮ್ಮ ಮನೆಯಲ್ಲಿ ನಿನ್ನ ತಂದೆಯನ್ನು ಬಿಟ್ಟರೆ ಮತ್ಯಾರು ಇಲ್ಲ. ನಿನ್ನ ತಂದೆ ಇಲ್ಲದ ಸಮಯ ಸಾಧಿಸಿ ನಿನ್ನನ್ನು ನನ್ನವರಾಗಿ ಮಾಡಿಕೊಳ್ಳಲೇ ಹೋದರೆ ನನ್ನ ಜೀವನಕ್ಕೆ ಬೆಲೆ ಇಲ್ಲ. ನಮಸ್ಕಾರ ಶ್ರೀಮಂತರೇ. ಏಕೆ ಸೋಮು, ನೀನು ಇಂದು ಮಿಲ್ಲಿನ ಕೆಲಸಕ್ಕೆ ಹೋಗಲಿಲ್ಲವೇನು? ಹೋಗುತ್ತೇನೆ ಶ್ರೀಮಂತರೇ. ತಮಗೊಂದು ವಿಷಯ ತಿಳಿಸುವುದಿತ್ತು, ತಿಳಿಸಿ ಹೋಗೋಣ ಅಂತ ಬಂದೆ. ಏನದು? ನನಗೆ ಈ ವಾರ ಸ್ವಲ್ಪ ಹಣ ಬೇಕಾಗಿತ್ತು, ಅದಕ್ಕೆ. ಪಗಾರವಾಗಿ ಇನ್ನು ಒಂದು ವಾರ ಸಾಕಾಯ್ದಿಲ್ಲ, ಮತ್ತೆ ಎಣಬೇಕಾಯಿತೆ ನಿನಗೆ? ಹೌದು, ನನ್ನ ಅಳಿಯ ರಾಜೇಂದ್ರನಿಗೆ ಈಗ ಅರ್ಜೆಂಟ್ 2,000 ರೂಪಾಯಿ ಬೇಕಾಗಿದೆ ಅಂತೆ. ಏನು 2,000 ರೂಪಾಯಿ? ವಾರವೇ ಬಂದು ಹೇಳಿ ಹೋಗಿದ್ದ ಕಾರಣ ತಮಗೆ ತಿಳಿಸಿ ಹೋಗೋಣ ಅಂತ ಬಂದೆ. ಏನು 2,000 ರೂಪಾಯಿ? ಹೌದು ಶ್ರೀಮಂತರೇ. ನೋಡು ಸೋಮು, ಇಲ್ಲಿವರೆಗೂ ನೀವು ಬೇಡಿದಷ್ಟು ಹಣವನ್ನು ಕೊಡುತ್ತಾ ಬಂದೆ. ಆದರೆ ಈಗ ನನಗೆ ತುಂಬಾ ಅಡಚಣೆ. ಮೇಲಾಗಿ ಈ ವರ್ಷ ನಮ್ಮ ಮಿಲ್ಲು ಕೂಡ ಸಾಕಷ್ಟು ನಷ್ಟದಲ್ಲಿದೆ. ಇಂಥ ಸಮಯದಲ್ಲಿ ನಾನು ನಿನಗೆ ಸಹಾಯ ಮಾಡೋದು ಸಾಧ್ಯವಿಲ್ಲ. ಶ್ರೀಮಂತರೇ, ದಯವಿಟ್ಟು ಹಾಗೆ ಹೇಳಿಬಿಡಿ ಶ್ರೀಮಂತರೇ. ಇಲ್ಲಿಯವರೆಗೂ ನಮ್ಮ ಕಷ್ಟ ಕಾಲದಿಂದಲೂ ಸಹಾಯ ಮಾಡುತ್ತಾ ಬಂದಿರುವಿರಿ. ಇದು ಒಂದೇ ಒಂದು ಸಲ ಸಹಾಯ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ. ಕಾಲೇಜಿಗೆ ರಾಜೇಂದ್ರನಿಗೆ ಕಾಲೇಜಿಗೆ ಹಣ ಕಟ್ಟದೆ ಹೋದರೆ ಅವನನ್ನು ಕಾಲೇಜಿನಿಂದ ಹೊರ ಹಾಕುತ್ತಾರಂತೆ. ಹಾಗೇನಾದರೂ ಆದರೆ ನಾನು ಅವನ ಪಾಲಿಗೆ ಇದ್ದು ಸತ್ತಂತಾಗುತ್ತದೆ ಶ್ರೀಮಂತರೇ, ಇದ್ದು ಸತ್ತಂತಾಗುತ್ತದೆ. ನೋಡು ಸೋಮು, ನಾನು ಒಂದು ಸಲ ಹೇಳಿದ್ರೆ ಮುಗೀತು. ನಿನ್ನ ಹಳೆಯ ರಾಜೇಂದ್ರನನ್ನು ಕಾಲೇಜಿನಿಂದ ಹೊರ ಹಾಕುವರೆಂದು ಇಲ್ಲದ ತೊಂದರೆಯನ್ನು ನಾನೇಕೆ ತೆಗೆದುಕೊಳ್ಳಲಿ? ಶ್ರೀಮಂತರೇ, ಇಲ್ಲಿಯವರೆಗೂ ನಿಮ್ಮ ಸೇವೆ ಮಾಡುತ್ತಾ ಬಂದ ಈ ಅನಾಥರಿಗೆ ನಿಮ್ಮನ್ನು ಬಿಟ್ಟು ಮತ್ತಾರು ಸಹಾಯ ಮಾಡುತ್ತಾರೆ ಶ್ರೀಮಂತರೇ? ಮತ್ತಾರು ಸಹಾಯ ಮಾಡುತ್ತಾರೆ? ಏಕೆ? ಇಲ್ಲಿಯವರೆಗೂ ನೀವು ನಮ್ಮ ಸೇವೆ ಮಾಡುತ್ತಾ ಬಂದಿರುವುದಕ್ಕೆ ನಾನು ಅಪಾರವಾಗಿ ಹಣ ಸುರಿದಿಲ್ಲವೇನು? ನಾನೇನು ಇಲ್ಲ ಎಂದು ಹೇಳಿದರೆ ಶ್ರೀಮಂತರೇ. ತಾವು ನನ್ನ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ. ನೋಡು, ಇಲ್ಲದ ವಿಚಾರ ನನಗೆ ಬೇಕಾಗಿಲ್ಲ. ಮೊದಲು ಮಿಲ್ಲಿನ ಕೆಲಸಕ್ಕೆ ನಡೆ. ಶ್ರೀಮಂತರೇ, ಈ ಬಡವನ ನುಡಿಯಲ್ಲಿ ಅಡಗಿದ ನೋವನ್ನಾದರೂ ಅರ್ಥ ಮಾಡಿಕೊಳ್ಳಿ. ನನ್ನ ಮಾವ ಸಾಯುವಾಗ ನನ್ನಿಂದ ಪಡೆದುಕೊಂಡು ಒಂದೇ ಒಂದು ವಚನ ನಡೆಸುವುದಕ್ಕಾಗಿ ನಾನು ಒಂದೇ ಒಂದು ಹೊತ್ತು ಊಟ ಮಾಡಿ ಆದರೂ ಅವನನ್ನು ಶಾಲೆಗೆ ಕಳಿಸಬೇಕು. ಒಂದು ವೇಳೆ ಅವನ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿದರೆ ನಾನು ವಚನ ಭ್ರಷ್ಟನಾಗುವುದಿಲ್ಲವೇ ಶ್ರೀಮಂತರೇ? ವಚನ ಭ್ರಷ್ಟನಾಗುವುದಿಲ್ಲವೇ? ನೋಡು ಸೋಮು, ನಾನು ಒಂದು ಸಲ ಹೇಳಿದ್ರೆ ಮುಗಿಯಿತು. ನೀನು ಮತ್ತೆ ನನ್ನಿಂದ ಹಣ ಬಯಸುವುದು ವ್ಯರ್ಥ. ಶ್ರೀಮಂತರೇ, ಹಸಿದು ಕಣ್ಣೀರಿಡುತ್ತಾ ಅಂಬಲಿಸಿ ಹಂಬೆಗಾಲಿಡುತ್ತಾ ಎತ್ತಂಬರ ಆಶ್ರಯ ಬಯಸಿ ಬಂದ ಶಿಶುವನ್ನು ಎತ್ತವಳೆ ಹೊಡೆದು ಹೊರ ಹಾಕಿದರೆ ಆ ಶಿಶು ಬದುಕುವ ಬಗೆಯಂತು ಶ್ರೀಮಂತರೇ, ಆ ಶಿಶು ಬದುಕುವ ಬಗೆಯಂತು. ದಯವಿಟ್ಟು ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುವ ಸಲ ಶ್ರೀಮಂತರೇ, ಇದು ಒಂದೇ ಒಂದು ಸಲ ಸಹಾಯ ಮಾಡಿ ಪುಣ್ಯ. ನಿನ್ನಂತವನ ಜೊತೆ ನಿಂತು ಮಾತನಾಡಿ ಸಮಯ ಹಾಳು ಮಾಡಿಕೊಳ್ಳುವನು ಮೂರ್ಖನ ಸರಿ. ಶ್ರೀಮಂತರೇ, ತಾವು ನನಗೆ ನೋಡು, ಮೊದಲು ಮಿಲ್ಲಿನ ಕೆಲಸಕ್ಕೆ ನಡೆ, ಇಲ್ಲ ಮೊದಲು ಹೀಗೆ ಮನೆಗೆ ನಡೆ. ಶ್ರೀಮಂತರೇ, You must get out, bloody bastard! ಭಗ್ನ ಬಂತೆ ಎನ್ನ ಪ್ರೇಮ ಅಂದು ಶೀಲಮತಿಯ ಸಾಮೀಪ್ಯ ಬಯಸಿ
ವನ್ನ ಮಂದಿರವ ಕೆಡವಿದಳೆ ನನ್ನನ್ನು ತಿರಸ್ಕರಿಸಿ ಇನ್ನವಳ ಸುತ್ತ ಹೆಣಿವೆ ಬಲೆಯನ್ನ ನನ್ನ ಬುದ್ಧಿ ಸಾಮರ್ಥ್ಯ ಬಳಸಿ ನನ್ನ ವಿಚಾರ ಮಂಥನದಿಂದ ಹೊರಬಂದ ಬಾಣಗಳ ಬಿರುಗಾಳಿಗೆ ಸಿಕ್ಕು ನಂದಿ ಹೋಗುವುದು ನಿನ್ನ ಆಶಾಚ್ಯುತಿ. ಈಗಂತೂ ಸಾಮೋಪಾಯ ಮುಗಿದ ಅಂಕ ಇನ್ನು ಪ್ರಾರಂಭವಾಗಲಿರುವುದು ಭೇದೋಪಾಯ ಎಂಬ ತುತಿಯ ಅಂಕ. ಈ ರುದ್ರೇಶನ ಕಾರಸ್ಥಾನದ ಕಾಡ್ಗಿಚ್ಚಿನಿಂದ ಹೊರಹೊಮ್ಮುತ್ತಿರುವ ಬೆಂಗಿಡಿಯನ್ನು ಎದುರಿಸಿ ಬದುಕಲು ಸನ್ನದ್ಧಳಾಗಿ ನಿಂತಿರುವೆಲ್ಲವೇ? ನೋಡುತ್ತಿರು ಶೀಲವತಿ, ನಿನ್ನ ಜೀವನದ ಮುಂದಿನ ಗತಿ.